ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆಯ ರಣತಂತ್ರಗಳನ್ನ ಹೆಂಗೆ ಜಾರಕಿಹೊಳಿ ಸಾಮ್ರಾಜ್ಯ ಹೆಣಿತನ್ನೋದು ನಿಮಗೆ ಕುತೂಹಲ ಬರಿತಿತ್ತಲ್ರಿ. ಭಾಳ ಜನ ಕೇಳಾಕತ್ತಿದ್ರಿ, ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು, ಯಾವ ರೀತಿ ಪ್ಲ್ಯಾನ್ ಮಾಡಿ ತಮ್ಮ 12 ತರ್ತಾನಂತ ಹೇಳಿದ್ರು ಡಜನ್ ಬಾಳೆಹಣ್ಣು ಹೆಂಗೆ ತಂದಾರ ನೋಡ್ರಿ. ಇದು ಭಾಳ ಕುತೂಹಲ ಭರಿತವಾದ ಸುದ್ದಿ. ಇವತ್ತು ಪ್ರತಿ ಕ್ಷೇತ್ರದಲ್ಲಿ ಏನೇನು ಆಟಗಳಾದವು, ಚದುರಂಗದ ಆಟಗಳಾದವು, ರಾತ್ರಿ ಹಗಲಿ ಏನೇನು ಆಶೆ ಆಮಿಷಗಳು ಆದವು. ಆದರೂ ಸಹಿತ ಮಾರುತ್ತರ ಕೊಡದೆ ತಮ್ಮದೇ ಆದಂಥ ತಂತ್ರಗಾರಿಕೆಯಿಂದ ಈ 3 ಸಹೋದರರು ಇವತ್ತು DCC ಬ್ಯಾಂಕ್ ಕಬ್ಜಾ ಹೆಂಗೆ ತಗೊಂಡ್ರು ಅನ್ನೋದು ಒಂದು ಸಾರಾಂಶ ಹೇಳ್ತಾನೆ ಕೇಳ್ರಿ. ಮತದಾರನಿಗೆ ಏನು ಬೇಕು, ಇವತ್ತು ನಮ್ಮ ಸುಖ ದುಃಖ ನೋಡುವಂಥ ಶಕ್ತಿ ಯಾವನಲ್ಲಿ ಐತಿ ಅವನಿಗೆ ನಾವು ಮತ ಹಾಕ್ತೇವೆ ಅಂದರು. ನಮಗೆ ಕೇವಲ ಓಟ್ ಕೇಳಿ ಮತ್ತು 5 ವರ್ಷ ನಂತರ ಬರಬೇಡ್ರಿ ಅಂದ್ರಿ. ಇದೇ PKPS ಸೊಸೈಟಿ ಅವ್ರು. ನಿಮಗೆ PKPS ಸೊಸೈಟಿದ ಅಷ್ಟೇ ನಾವು ಕೇಳಕ್ಕೆ ಬರೋರಲ್ಲ, ಮತ್ತು ನಮ್ಮ ಏನಾದರೂ ಜನ್ಮದ ಪ್ರಶ್ನೆ ಇರ್ತಾವೆ, ಜೀವನದ ಪ್ರಶ್ನೆ ಇರ್ತಾವೆ, ವಿದ್ಯಾಭ್ಯಾಸದ ಪ್ರಶ್ನೆ ಇರ್ತೈತಿ, ಗ್ರಾಮ ಸುಧಾರಣೆ ಬಗ್ಗೆ ಏನಾದರೂ ಇರ್ತೈತಿ. ಆವಾಗ ನೀವು ನಮಗೆ ಸ್ಪಂದಿಸಬೇಕು ಅಂದಾಗ ನಾವು ನಿಮಗೆ ಮತ ಅಂದಾಗ ಅಲ್ಲಿ ವಚನ ಕೊಟ್ಟರು ಇದೇ ಜಾರಕಿಹೊಳಿ ಸಹೋದರರು ಮತದಾರರಿಗೆ. ಯಾವ ಆಸೆ ಇಲ್ಲ, ಆಮಿಷವಿಲ್ಲ, ಯಾವುದೇ ಅವರಿಗೆ ಉಡುಗೊರೆ ಇಲ್ಲ. ನೇರವಾಗಿ ನೆಟ್ಟಗೆ ಹೋಗಿ ಯಾವ್ಯಾವ ಕ್ಷೇತ್ರದಲ್ಲಿ ಆರಿಸಿ ಬರ್ತಾರ ಅದನ್ನು ಭಾಳ ರಣತಂತ್ರ ಎಣದ್ರು. ಅಲ್ಲಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಠಿಕಾಣ ಹೂಡಿದರು. ಈ ಕಡೆ ಬಾಲಚಂದ್ರ ಜಾರಕಿಹೊಳಿ ಯಾವುದೇ ಆವಾಜ್ ಇಲ್ಲದೆ ಮತಗಳ ಬೇಟೆಗಳನ್ನು ಆಡಿದರು. ದೊಡ್ಡಣ್ಣ ರಮೇಶ್ ಜಾರಕಿಹೊಳಿ ಅಲ್ಲಿಂದ ಗ್ರೀನ್ ಸಿಗ್ನಲ್ ಕೊಡ್ತಾ ಕುತ್ತಲ್ಯನ ಫೋನ್ ಮುಖಾಂತರ ಎಲ್ಲ ಟರ್ನಿಂಗ್ ಮಾಡಿದರು. ಇವತ್ತು ಡಜನ್ ಬಾಳೆಹಣ್ಣು ಇವತ್ತು ಬಹುಮತದೊಂದಿಗೆ DCC ಬ್ಯಾಂಕ್ ಚುಕ್ಕಾಣಿ ಹಿಡಿದಂಥ ಈ ಸಹೋದರರ ಒಂದು ರಣತಂತ್ರ ಮುಂಚಿತ ಹೇಳ್ತಿದ್ನಿ ಅಂದ್ರೆ ಮತ್ತೆ ಅದು ಬಯಲಾಗುತ್ತಿತ್ತು. ಈಗ ಹೇಳಾಕತ್ತಾನೆ ಕೇಳ್ರಿ. ಯಾವಾಗ ಯಾವ PKPS ಸೊಸೈಟಿಯ ಆ ಮತದಾರರ ಏನಿದ್ರು ಅವರನ್ನು ಒಂದು ಕಡೆ ಕರೆಸಿ ಅವರಿಗೆ ಒಂದು ವಿನಂತಿ ಮಾಡ್ತಿದ್ರು. ನೀವು ಕೇವಲ DCC ಬ್ಯಾಂಕಿಗೆ ಮಾತ್ರ ಮತ ಬೇಕಾಗಿಲ್ಲ, ನಮಗೆ ನಾವು ಪ್ರತಿಯೊಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸ್ತೀವಿ. ನಿಮಗೆ ಏನಾದರೂ ತೊಂದರೆ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ 5 ಮನೆ ಉಳದ ಬರಬಹುದು. 1 ಮನ್ಯಾಗ ಯಾರು ಇರ್ಲಿಕ್ಕಂದ್ರು 4 ಮನ್ಯಾಗ ಇರ್ತಾರೆ, 4 ಮನ್ಯಾಗ ಇರ್ಲಿಕ್ಕಂದ್ರು 1 ಮನ್ಯಾಗ ಇರ್ತಾರೆ. ಇಂಥ ಒಂದು ಮುಕ್ತ ಆಹ್ವಾನ ಕೊಟ್ಟಾಗ ಆವಾಗ ಇವರು ಎಚ್ಚರಾದರು. ಮತದಾರರು ನೇರವಾಗಿ ವಚನ ಕೊಟ್ಟರು, ಮತ ಹಾಕಿದರು. ಅದರ ಜೊತೆಗೆ ಇವತ್ತು 12 ಸೀಟುಗಳು ಬರ್ತಾವಂದ್ರೆ ಏನು ವಿಚಿತ್ರ ಅಲ್ರಿ. ದೇಶ ನೋಡಾಕತ್ತಿತ್ತು DCC ಬ್ಯಾಂಕ್, ಕರ್ನಾಟಕ ನೋಡಾಕತ್ತಿತ್ತು DCC ಬ್ಯಾಂಕ್, ಘಟಾನುಘಟಿಗಳು ನೋಡಾತಿದ್ರು DCC ಬ್ಯಾಂಕ್. ಜಾರಕಿಹೊಳಿ ಸಾಮ್ರಾಜ್ಯದ ರಾಜಕೀಯ ಭವಿಷ್ಯ ಇದ್ರ ಮೇಲೆ ಐತಿ. ಇದರಲ್ಲಿ ಏನಾದರೂ ಸೋಲನ್ನು ಭವಿಸಿದ್ರೆ ಅವ್ರದ್ದು ರಾಜಕೀಯ ಕೊನೆ. 28ಕ್ಕೆ ಅವ್ರು ಶಾಸಕರಾಗೋದಿಲ್ಲ. ಏನೇನು ಕಮೆಂಟ್ಗಳು ಹಾಕಿರಿ, ನಮಗೂ ಸಾವಿರ ಸಾಲಿನಲ್ಲಿ ಕಮೆಂಟ್ಗಳನ್ನ ಹಾಕಿದಿರಿ. ಅವಾಚ್ಯ ಶಬ್ದಗಳಿಂದ ಸಹಿತ ನಮಗೆ ಬೇದ್ರಿ ನೀವು. ಆದರೂ ನಾವು ಸಂತೋಷದಿಂದ ಆ ಅವಾಚ್ಯ ಶಬ್ದಗಳನ್ನ ಸ್ವೀಕಾರ ಮಾಡ್ಕೊಂಡು ಇವತ್ತು ಉತ್ತರ ಹೇಳಾಕತ್ತೀನಿ. ಈ ಸಾಮ್ರಾಜ್ಯ ಅಳಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಾಮ್ರಾಜ್ಯಕ್ಕೆ ಒಂದು ಶಕ್ತಿ ಐತಿ, ಈ ಸಾಮ್ರಾಜ್ಯಕ್ಕೆ ಜನರ ಭಕ್ತಿ ಐತಿ. ಎಲ್ಲಿಯವರೆಗೆ ಜನತೆ ಇವ್ರನ್ನ ಬೆನ್ನು ಹತ್ತಾರ ಅಲ್ಲಿಯವರೆಗೆ ಯಾರು ಏನು ಅಳ್ಳಾಡ್ಸಕ್ಕೆ ಸಾಧ್ಯ ಇಲ್ಲ. ಇದೊಂದು ದೊಡ್ಡ ಆಲದ ಮರ ಅಂತ ನಾ ಹೇಳಿದ್ನಿ. ಈಗ ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡಾಕತ್ತೀನಿ, ಕೇಳ್ರಿ. ಯಾವಾಗ ಈ ಭರವಸೆ ಬಂತು ಈ PKPS ಸೊಸೈಟಿ ಮತದಾರರಿಗೆ, ಆವಾಗ ಅವರು ಖುಷಿಯಿಂದ ಇನ್ನೂ ಅನೇಕ ನಮ್ಮ ಕೆಲಸಗಳದಾವ. ಯಾಕಂದರೆ ಪ್ರತಿಯೊಂದು ಸಹೋದರರು ಒಂದೊಂದು ಪಕ್ಷದಲ್ಲಿ ಒಂದೊಂದು ಮಂತ್ರಿ ಸ್ಥಾನ ಗ್ಯಾರಂಟಿ ತಗೋತಾರ. ಯಾವುದೇ ಪಕ್ಷದಲ್ಲಿದ್ದರೂ ಮಂತ್ರಿ ಸ್ಥಾನ ಖಚಿತ, ಆವಾಗ ನಮ್ಮ ಕೆಲಸ ಮಾಡಿ ಕೊಡ್ತಾರೆ ಅನ್ನೋದು ಒಂದು ಭರವಸೆ ಮೂಡಿದಾಗ ನೇರವಾಗಿ ಮತದಾರರು ಹೋಗಿ ಮತ ಹಾಕಿ ಇವತ್ತು 11ರಿಂದ 12 ಸೀಟುಗಳು ಅವರ ತೆಕ್ಕೆಗೆ ಬೀಳುವಂಗೆ ಮಾಡಿದಂತೆ. ಇದೇ ಖಡಕ ಜವಾರಿ ಕಾಕ ಭವಿಷ್ಯ ಹೇಳಿದ್ದ ಬಾಲಚಂದ್ರನ ರಣತಂತ್ರ ಯಾರೂ ಕಂಡು ಹಿಡಿಲಿಕ್ಕೆ ಸಾಧ್ಯವಿಲ್ಲ. 12 ಅಂತ ನಾ ಹೇಳ್ಕೊತ ಹೋಗಿನಿ, ಅವರು 12 ಅಂತ ಹೇಳ್ಕೊತ ಹೋಗಿದ್ರು. ಇವತ್ತು 12 ಡಜನ್, 1 ಡಜನ್ ಬಾಳೆಹಣ್ಣಿನೊಂದಿಗೆ ಇವತ್ತು ಸ್ವೀಕಾರ ಮಾಡಿ ಅಧಿಕಾರ ಗದ್ದಿಗೆ ಹಿಡಿದಾರ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ, ಇನ್ನು ಕೆಲವು ಫಲಿತಾಂಶಗಳು ಕಾನೂನಿನ ಮುಖಾಂತರ ನ್ಯಾಯಾಲಯದಲ್ಲಿ ಇದ್ದ ಕಾರಣ ಇನ್ನು ಕೆಲವು ದಿನ ವಿಳಂಬ ಆಗತೈತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ. ಆದರೆ ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾನ, ಅದನ್ನು ಮುಂದೆ ಹೇಳ್ತೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಈ ರಹಸ್ಯವನ್ನು ಹೇಳಿದ ಮೇಲೆ ಏನು ನಿಮ್ಮ ಅನಿಸಿಕೆಗಳದಾವ ತಿಳಿಸ್ರಿ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.